ವೆಲ್ಕಮ್ ಬ್ಯಾಕ್ ಟು ನಿಶ್ಚಿತಾ ಚಿರಿ ಬ್ಲಾಗ್ಸ್. ವೆಲ್ಕಮ್ ಬ್ಯಾಕ್. ಸೊ ಇಷ್ಟು ದಿವಸ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ. ಸೊ ನಾನು ಇವತ್ತು ನಿಮಗೆ ತಿಳಿಸ್ಕೊಡೋಕೆ ಬಂದಿರೋದು ಏನಂದರೆ, ಸೊ ನಮ್ಗೆ ವರಮಹಾಲಕ್ಷ್ಮಿಗೆ ಬೇಕಾಗುವ ಐಟಮ್ಸ್ಗಳು, ಹಬ್ಬಗಳಿಗೆ ಏನೇನು ಬೇಕು ಎಲ್ಲ ಐಟಮ್ಸ್ಗಳು ಎಷ್ಟೊಂದು ಕಡೆ ರಿಸರ್ಚ್ ಮಾಡಿದೆ, ಆದರೆ ಎಲ್ಲೂ ಸಿಕ್ಕಲಿಲ್ಲ. ಒಂದು ಐಟಮ್ ಸಿಕ್ಕಿದ್ರು ಇನ್ನೊಂದು ಐಟಮ್ ಸಿಕ್ಕಿಲ್ಲ. ಸೊ ನಾನೀಗ ನನ್ನ ಫ್ರೆಂಡ್ ಒಬ್ಬರು ಪರ್ಚೇಸ್ ಮಾಡಿದ್ದಾರಂತೆ. ಅದು ಎಲ್ಲಂದರೆ ರಜತ ಕಾಂಪ್ಲೆಕ್ಸ್ ನಿಯರ್ ಬೈ ಕನಸು ಮೇಕಪ್ ಸ್ಟುಡಿಯೋ ಅಂತ ಒಂದು ಕಾಂಪ್ಲೆಕ್ಸ್ ಅಂಗಡಿ ಇದೆ. ಸೊ ಅಲ್ಲಿ ನೋಡೋಣ ಅಂದ್ಬಿಟ್ಟು ಒಂದ್ಸಲ ಸರ್ಚ್ ಮಾಡೋಣ, ನಿಮಗೂ ತೋರಿಸ್ಕೊಡೋಣ ಅಲ್ಲಿ ಯಾವ್ಯಾವ ಥರ ಐಟಮ್ ಸಿಗುತ್ತೆ, ಪ್ರತಿಯೊಂದು ಐಟಮು ಸಿಗುತ್ತಂತಲ್ಲಿ. ಬಸ್ ಅಲ್ಲಿ ಹೋಗಿ ಮಾರ್ಕೆಟಿಂದ ಆಚೆ ಬರ್ತಿದ್ದಂಗೆ ಸರ್ಚ್ ಮಾಡೋಣ ಅಂದ್ಬಿಟ್ಟು ನನ್ನ ಫ್ರೆಂಡು ಕನಸು ಮೇಕಪ್ ಸ್ಟುಡಿಯೋ ಅಂತ ಹೆಸರು ಹೇಳಿದ್ದೆಲ್ಲ ಹುಡ್ಕೋಣ ಅಂದ್ಬಿಟ್ಟು ಸುಮ್ಮನೆ ಹಿಂಗೆ ಎಲ್ಲ ಕಡೆ ಗಮನಿಸ್ತಾ ಇದ್ದೆ. ಸೊ ಅದು ಫಸ್ಟ್ ಕಂಡಿದ್ದು ನನಗೆ ಕನಸು ಮೇಕಪ್ ಸ್ಟುಡಿಯೋ. ಅಲ್ಲಿ ಹೋಗಿ ಏನೇನು ಸಿಗುತ್ತೆ ಅಂತ, ಮತ್ತು ಅದು ನಿಯರ್ ಬೈ ಸನ್ಮಾನ್ ಹೋಟೆಲ್ ಹತ್ರ, ನಿಯರ್ ಬೈ NR ಸರ್ಕಲ್ ಹತ್ರ ಎಲ್ಲ ಇದೆ, ವಾಕಬಲ್ ಡಿಸ್ಟೆನ್ಸು. ನೀವು ಬಂದಲ್ಲಿ ಏನೇನು ಪರ್ಚೇಸ್ ಮಾಡ್ಬೋದು. ಮತ್ತು ನೀವು ಅನ್ಕೋಬೋದು ಕನಸು ಮೇಕಪ್ ಸ್ಟುಡಿಯೋ ಅಲ್ವಾ, ಬರೀ ಮೇಕಪ್ ಐಟಮ್ಸು ಮತ್ತು ಪಾರ್ಲರ್ ಸರ್ವಿಸಸ್ ಅಷ್ಟೇ ಇರುತ್ತೆ ಅಂತ. ಸೊ ಇಲ್ಲಿ ಇನ್ನೂ 20 ದಿವಸ ಇದೆ ಹಬ್ಬಕ್ಕೆ, ಆಗಲೇ ಡಿಸ್ಪ್ಲೇ ಕೊಟ್ಟಿದ್ದಾರೆ, ಚೆನ್ನಾಗಿ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ ಏನೇನು ಸಿಗುತ್ತೆ ಅಂತ. ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ ಫ್ರೆಂಡ್ಸ್. ಕನಸು ಮೇಕಪ್ ಸ್ಟುಡಿಯೋ ಹತ್ರ ಬಂದೆ, ಆಗಲೇ ಡಿಸ್ಪ್ಲೇ ಕೊಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಬನ್ನಿ ಒಳಗಡೆ ಕರ್ಕೊಂಡು ಹೋಗ್ತೀನಿ, ಏನೇನಿದೆ ಅಂತ ನೋಡೋಣ ಬನ್ನಿ. ಸೊ ವಾವ್, ನಾನು ಎಲ್ಲ ಕಡೆ ಹುಡುಕ್ತಿದ್ದೆ, ಆದರೆ ನನಗೆಲ್ಲ ಇಲ್ಲೇ ಒಂದೇ ಕಡೆ ಸಿಕ್ತಿದೆ. ಶಾಪಲ್ಲಿ ವರಮಹಾಲಕ್ಷ್ಮಿಗೆ ಏನೇನು ಬೇಕೋ ಅದೆಲ್ಲ ಒಂದೇ ಕಡೆ ಸಿಕ್ತಿದೆ. ಹಾಗೆ ನೋಡ್ಕೊ ಬನ್ನಿ ಏನೇನಿದೆ. ನೋಡ್ಕೊಂಡ್ಬಂದ್ರಲ್ಲ, ತುಂಬ ಚೆನ್ನಾಗಿದೆ ಐಟಮ್ಸ್ಗಳು. ಆಗಲೇ ನಿಮಗೆ ಬೇರೆ ಕಡೆ ಹೋಗೋಂಥ ಅವಶ್ಯಕತೆ ಇರಲ್ಲ. ಆಗಲೇ ವಿಸಿಬಲ್ ರೇಟಲ್ಲೂ ತುಂಬ ನಡೀತಿದೆ. ಹಾಗೆ 5% ಡಿಸ್ಕೌಂಟ್ ಕೂಡ ಕೊಡ್ತಿದ್ದಾರೆ ನಿಮಗೆ. ತುಂಬ ಚೆನ್ನಾಗಿದೆ ಐಟಮ್ಗಳು, ನೋಡ್ತಿರ್ಬೋದು ಎಷ್ಟು ಗಟ್ಟಿದೆ ಅಂದರೆ ಪ್ಲೇಟು ತುಂಬ ಚೆನ್ನಾಗಿದೆ. ನೀವು ಆರಾಮಾಗಿ ಬೈ ಮಾಡ್ಬೋದು. ಹಾಗೆ ನಮ್ಮ ಜೊತೆ ಇವಾಗ ಕನಸು ಮೇಕಪ್ ಸ್ಟುಡಿಯೋ ಓನರ್ ಇದ್ದಾರೆ. ಸೊ ಅವ್ರನ್ನ ಮೀಟ್ ಮಾಡೋಣ ಬನ್ನಿ. ಹಾಯ್ ಮ್ಯಾಮ್. ಸೊ ಇವರೇ ಕನಸು ಮೇಕಪ್ ಸ್ಟುಡಿಯೋ ಓನರು. ಸೊ ಈಗ ಇಲ್ಲಿ ಏನೇನಿದೆ ಅದೆಲ್ಲ ಅವರು ನಿಮಗೆ ತಿಳಿಸ್ಕೊಡ್ತಾರೆ. ಏನಕ್ಕೆ ಯೂಸ್ ಮಾಡೋದು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಬನ್ನಿ ಹೋಗೋಣ. ಆಗುತ್ತೆ ಏನೇನಕ್ಕೆ ಯೂಸ್ ಮಾಡ್ತಾರೆ ಮತ್ತು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ನಾನು ತಿಳ್ಕೊಂಡು. ಓಕೆ, ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನಿಮಗೆ. ಸೊ ಇದು ಬಂದು ಲಕ್ಷ್ಮೀ ವಿಗ್ರಹ. ಸೊ ಸ್ಕಿನ್ ಕೋಟೆಡ್ ಇದೆ ಇದರಲ್ಲಿ. ಸೊ ನ್ಯಾಚುರಲ್ ಸ್ಕಿನ್ ತರ ಏನು ಕಾಣಿಸುತ್ತೆ ಅದೇ ಕೋಟಿಂಗು ಇದೆಲ್ಲ, ಮತ್ತೆ ಎಕ್ಸ್ಟ್ರಾ ಗೋಲ್ಡ್ ಕೋಟಿಂಗಲ್ಲಿ ಮಾಡಿದ್ದಾರೆ. ಇದನ್ನು ತುಂಬ ಚೆನ್ನಾಗಿ ಎಲ್ಲರೂ ಬೈ ಮಾಡ್ತಾರೆ. ಮತ್ತು ನಿಮಗೆ ಸಿಲ್ವರ್ ತಗೊಳಕ್ ಆಗಲ್ಲ ಅಂತ ಅನ್ನೋರು ಸೊ ಇದನ್ನ ಆರಾಮ್ಸೆ ಬೈ ಮಾಡ್ಬೋದು. ಸೇಮ್ ಸಿಲ್ವರ್ ಕೋಟಿಂಗೇ ಬಂದಿರುತ್ತೆ. ಇದನ್ನೆಲ್ಲ ಈಗ ನಮ್ಮ ಹತ್ರ ಎಲ್ಲರ ಹತ್ರ ಅಮೌಂಟ್ ಇರಲ್ಲ, ಎಕ್ಸ್ಪೆನ್ಸಿವ್ ಆಗುತ್ತೆ. ಇಷ್ಟೇ ತಗೋತೀನಿ ಸಿಲ್ವರ್ದು ಅಂತಂದ್ರೆ ಒಂದು 30,000 ತನಕನೂ ಆಗುತ್ತೆ. ಸೊ ಇದು ನಿಮಗೆಲ್ಲ ಬಂದ್ಬಿಟ್ಟು 700-800 ರುಪೀಸಿಗೆ ತಗೊಳ್ಬೋದು. ತುಂಬ ಈಸಿಯಾಗಿ ಸಿಗುತ್ತೆ ನಿಮಗೆ. ಸೊ ಇದಕ್ಕೆ ಡೆಕೋರೇಷನ್ ಮಾಡಿರೋ ಲಕ್ಷ್ಮಿ ಕೂಡ ನಮ್ಮ ಹತ್ರ ಸಿಗುತ್ತೆ. ಸೊ ಫುಲ್ ಎಲ್ಲ ಅದಕ್ಕೆ ಅರೌಂಡ್ ಏನು ಬೇಕೋ ಎಲ್ಲದನ್ನು ಆಲ್ರೆಡಿ ರೆಡಿ ಇದೆ. ಸೊ ಇದು ಕೂಡ ಬರುತ್ತೆ. ನಿಮಗೆ ಮಾಡಕ್ ಬರಲ್ಲ, ಇದಕ್ಕೆ ಯಾವ ಥರ ಡೆಕೋರೇಷನ್ ಮಾಡೋದು ಕನ್ಫ್ಯೂಷನ್ ಆಗ್ತೀರಾ ಅನ್ನೋರು ಇದನ್ನ ಬೈ ಮಾಡ್ಬೋದು. ಸೊ ಅದೇ ಥರ ಮತ್ತೆ ರಿಯೂಸ್ ಬೇಡ ನಮಗೆ, ಮತ್ತೆ ಅದನ್ನ ರಿಯೂಸ್ ಮಾಡಕ್ ಆಗಲ್ಲ ಅನ್ನೋರು ಸೊ ಮಣ್ಣಿನ ತಗೋಬಹುದು. ಮಣ್ಣಿನ ವಿಗ್ರಹ ಬರುತ್ತೆ. ಇದನ್ನ ಒಂದ್ಸಲ ಯೂಸ್ ಮಾಡಿ, ನಾವೇನು ಗಣೇಶನ ಹಬ್ಬದಲ್ಲಿ ಯೂಸ್ ಮಾಡಿ ಗಣೇಶನ ನೀರಿಗೆ ಹಾಕ್ತೀವೋ ಅದೇ ಥರ ಇದನ್ನ ಮತ್ತೆ ನೀವು ನೀರಲ್ಲಿ ಹಾಕ್ಬೋದು. ಸೊ ಇದನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಸೇಮ್ ಅದರಲ್ಲೇ ವೆರೈಟೀಸ್ ನೋಡಿ ಎಲ್ಲ ಥರನೂ ಇದೆ. ಮ್ಯಾಟ್ ಫಿನಿಶಿಂಗ್ ಇದೆ. ಸೊ ಮ್ಯಾಟ್ ಫಿನಿಶಿಂಗ್ ಕೂಡ ಇದೆ ನಮ್ಮ ಹತ್ರ ಲಕ್ಷ್ಮೀ ವಿಗ್ರಹ. ಸೊ ಇದು ತುಂಬ ಚೆನ್ನಾಗಿದೆ, ಯುನಿಕ್ ಆಗಿದೆ. ನೋಡಿದ ತಕ್ಷಣ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ನೀವು ಬನ್ನಿ, ತುಂಬ ವೆರೈಟೀಸ್ ಇದೆ. ಇಲ್ಲೆಲ್ಲ ಫುಲ್ ಅದರಲ್ಲೇ ವೆರೈಟೀಸ್ ಇಟ್ಟಿದ್ದೀವಿ. ಇದರಲ್ಲೂ ಕೂಡ ಮಣ್ಣಿದ್ರಲ್ಲೂ ಕೂಡ ಫುಲ್ ಎಲ್ಲ ಡೆಕೋರೇಷನ್ ಮಾಡಿರೋಂಥ ವಿಗ್ರಹನೇ ಇರೋದು. ಸೊ ಅದಾದ್ಮೇಲೆ ಅದಕ್ಕೆ ಏನು ಆಕ್ಸೆಸರೀಸ್ ಬೇಕೋ ಅದು ಕೂಡ ನಮ್ಮ ಹತ್ರ ಸಿಗುತ್ತೆ. ಸೊ ನೆಕ್ಲೆಸ್ ಇರ್ಬೋದು, ಹಾರ ಇರ್ಬೋದು, ಎಲ್ಲ ಫುಲ್ ಸೆಟ್ ರೆಡಿ ಸಿಗುತ್ತೆ. ನಿಮ್ಮ ಹತ್ರನೇ ಗೊಂಬೆ ಇದೆ ಆಲ್ರೆಡಿ ವಿಗ್ರಹ ಅಂತ ಅಂದರೆ ಸೊ ಅದನ್ನ ಪ್ರಿಪೇರ್ ಮಾಡೋಕ್ಕೆ ಅದಕ್ಕೆ ಫೇಸಿಗೆ ಏನು ಬೇಕಾಗುತ್ತೆ ಅದು ಕೂಡ ಇದರಲ್ಲೆಲ್ಲ ಇದೆ. ಸೊ ಸೂರ್ಯ ಚಂದ್ರ ಬೇಕು ಅಂತ ಅಂದರೆ ಅದು ಕೂಡ ಇದೆ. ಸೊ ಬರೀ ನಮಗೆ ಕಾಸಿನ ಹಾರ ಮಾತ್ರ ಬೇಕು ನಮ್ಮ ಹತ್ರ, ಇನ್ನೆಲ್ಲ ಮಿಕ್ಕಿದ್ದಿದೆ ಅಂದರೆ ಅದು ಕೂಡ ಇದೆ. ಸೊ ನೆಕ್ಸ್ಟ್ ನೀವು ಬಂದಂಥ ಗೆಸ್ಟಿಗೆ ರಿಟರ್ನ್ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಇದೆ. ಸೊ ತುಂಬ ಬನ್ನಿ, ತುಂಬ ಯೂನಿಕಾಗಿ ಕಾಣಿಸ್ತದೆ. ಒಂದಕ್ಕಿಂತ ಒಂದು ಕಲರ್ಫುಲ್ ಆಗಿದೆ, ಎಲಿಗೆಂಟ್ ಆಗಿದೆ, ನೋಡೋಕ್ಕೂ ಕೂಡ ಖುಷಿ ಆಗುತ್ತೆ. ಸೊ ತಗೊಂಡವ್ರಿಗೆ ತುಂಬ ಖುಷಿ ಅನಿಸುತ್ತೆ ರಿಟರ್ನ್ ಗಿಫ್ಟ್ ನೋಡಿ. ಒಂದಕ್ಕಿಂತನೂ ಒಂದು ಚೆನ್ನಾಗಿದೆ.
ಸೊ ಇದನ್ನ ರಿಟರ್ನ್ ಗಿಫ್ಟಿಗೆ ನೀವು ಆರಾಮಾಗಿ ಕೊಡ್ಬೋದು ಫ್ರೆಂಡ್ಸಿಗೆ. ಇವಾಗೆಲ್ಲ ಯಾವಾಗಲೂ ಬ್ಲೌಸ್ ಪೀಸೇ ಕೊಡ್ತಾರೆ ಅಲ್ವಾ, ಸೊ ಒಂದು ಸ್ವಲ್ಪ ಟ್ರೆಂಡಿಂಗ್ ಇರಲಿ, ಚೇಂಜಸ್ ಇರಲಿ ಅಂತ ಅನ್ನೋರು ಸೊ ಕುಂಕುಮದ ಬಳ್ಳಿ ಕೂಡ ಕೊಡ್ಬೋದು. ನೆಕ್ಸ್ಟ್ ಇಲ್ಲಿಂದ ಮುಂದೆ ಬಂದರೆ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಬೇಗ ಬಂದವ್ರಿಗೆ ಮಾತ್ರ ತುಂಬ ಆಫರ್ಸ್ಗಳಿದೆ ನೋಡಿ. ಸೊ ನೆಕ್ಲೆಸ್ಗಳು ತುಂಬ ವೆರೈಟಿ ನೆಕ್ಲೆಸ್ಗಳಿದೆ ನೋಡಿ, ತುಂಬ ವೆರೈಟೀಸ್ ಇದೆ. ಮತ್ತು ಮಾಂಗಲ್ಯ ಕೂಡ ನಮ್ಮ ಹತ್ರ ಅವೈಲಬಲ್ ಇದೆ. ಲಕ್ಷ್ಮಿಗೆ ಬೇಕಾದಂಥ ಮಾಂಗಲ್ಯಗಳು ಇನ್ನು ತುಂಬ ಡಿಸೈನ್ಸ್ ಇದೆ. ಪ್ಯಾಕಿಂಗಲ್ಲಿದೆ, ಎಲ್ಲದನ್ನು ನಾಳೆ ಓಪನ್ ಮಾಡ್ತೀವಿ. ಸೊ ನಿಮಗೆ ಇನ್ನೂ ವೆರೈಟೀಸ್ ಕೂಡ ಸಿಗುತ್ತೆ, ಇನ್ನೂ ಅದನ್ನೆಲ್ಲ ನೀವು ನಾಳೆ ನೋಡ್ಬೋದು. ಸೊ ಇದನ್ನೆಲ್ಲ ಸ್ಟಿಕ್ ಆನ್ ಮಾಡೋಕ್ಕೆ ನಿಮಗೆ ಗ್ಲೂ ಕೂಡ ನಮ್ಮ ಹತ್ರ ಅವೈಲಬಲ್ ಇದೆ. ಸೊ ಇದನ್ನೆಲ್ಲ ಯಾವ ಥರ ಮಾಡೋದಪ್ಪ, ಯಾವ ಥರ ರೆಡಿ ಮಾಡೋದು, ಈ ವಿಗ್ರಹಕ್ಕೆ ಡೆಕೋರೇಷನ್ ಎಲ್ಲ ಮಾಡಬೇಕು ಅಂತ ಅಂದರೆ ನಿಮಗೆ ಗ್ಲೂ ಬೇಕೇ ಬೇಕಾಗುತ್ತೆ. ಸೊ ಅದಕ್ಕೆ ಈ ಗ್ಲೂನ ಯೂಸ್ ಮಾಡ್ಬೋದು. ಈ ಗ್ಲೂನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ಇದು ಓಪನ್ ಮಾಡಿ ನೋಡ್ಬೋದಾ ಮೇಡಮ್? ಹಾಂ, ಸ್ಟಿಕ್ ಥರ ಇರುತ್ತೆ. ಇದು ತುಂಬ ಚೆನ್ನಾಗಿ ಯೂಸ್ ಮಾಡ್ಬೋದು ನೀವು ಇದನ್ನ. ಗಮ್ ಟೈಪ್ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಂಡೋಗಿ ಯೂಸ್ ಮಾಡ್ಕೊಂಡ್ರೆ ಆಯ್ತು. ಸೊ ಇದು ತುಂಬಾ ಚೆನ್ನಾಗಿರುತ್ತೆ ನಿಮಗೆ. ಮತ್ತೆ ನೆಕ್ಸ್ಟ್ ಬೇಕಾದ್ರೆ ಬರೀ ಗ್ಲೂ ಒಂದು ತಗೊಂಡ್ರೆ ಸಾಕು. ಸೊ ಅದಾದ್ಮೇಲೆ ಲಕ್ಷ್ಮಿಗೆ ಬ್ಯಾಕ್ ಸೊ ಅದನ್ನು ಕೂಡ ನೋಡ್ಬೋದು. ನೋಡಿ ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ. ಸೊ ನೆಕ್ಸ್ಟ್ ಜಡೆ. ಇವಾಗ ರೆಡಿ ಜಡೆನೇ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡೋದ್ರಿಂದ ನಿಮ್ಗೆ ಲಕ್ಷ್ಮಿಗೆ ಜಡೆ ಕೂಡ ಯೂಸ್ ಸಿಗುತ್ತೆ ನಮ್ಮ ಹತ್ರ ಬ್ಯಾಕಿಗೆ. ಸೊ ನೆಕ್ಸ್ಟ್ ನಿಮಗೆ ಹೂವಿನ ಹಾರ ಎಲ್ಲ ಹಾಕಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ರೆ ಅದಕ್ಕೂ ಕೂಡ ರೆಡಿ ಆಗಿರೋ ಅಂತ ಹುಕ್ಕು ಕೂಡ ನಿಮ್ಗೆ ಸಿಗುತ್ತೆ ಇಲ್ಲಿ. ಸೊ ಇದು ಬ್ಯಾಕ್ ಸೈಡ್ಗೆ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಕ್ಕೆ ಅಂತ ಈ ತರದ್ದಿದೆ. ಸೊ ಸಿಲ್ವರ್ ಅಲ್ಲಿ ಬರುತ್ತೆ. ಸೊ ಈ ತರದ್ದು ಎಲ್ಲ ನಮ್ಮ ಹತ್ರ ಅವೈಲಬಲ್ ಇದೆ. ಒಂದಕ್ಕಿಂತ ಒಂದು ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಅದಾದ್ಮೇಲೆ ನಿಮಗೆ ಇದು ಜಸ್ಟ್ ಫೆಸ್ಟಿವಲ್ಸಿಗೆ ಮಾತ್ರ ಯೂಸ್ ಮಾಡಿ ಆಮೇಲೆ ಕೂಡ ನೀವು ತೆಗೆದಿಡ್ಬೋದು. ಇಲ್ಲ ಬೇಕು ಅಂದ್ರೆ ನೀವು ಡೈಲಿ ಕೂಡ ಯೂಸ್ ಮಾಡ್ಬೋದು. ಇದೇನು ಆಗಲ್ಲ, ಕಲರ್ ಶೇಡ್ ಆಗಲ್ಲ. ಸೇಮ್ ಈಗ ಮಾವಿನ ಎಲೆ ಯಾವ ತರ ಬರುತ್ತೆ ಲೀಫ್ ಅದೇ ತರ ಇದೆ. ಸೊ ಮ್ಯಾಂಗೋ ಲೀಫ್ ನೋಡಿರ್ತೀರಾ ಅನ್ಸುತ್ತೆ ಎಲ್ಲರೂ, ಸೇಮ್ ಅದೇ ತರ ಬರುತ್ತೆ. ಒಂದು ಡಾರ್ಕ್ ಗ್ರೀನ್ ಅಲ್ಲಿ ಇದೆ, ಒಂದು ಲೈಟ್ ಕಲರ್ ಗ್ರೀನ್ ಅಲ್ಲಿ. ಸೊ ಎರಡೂ ಚೆನ್ನಾಗಿದೆ. ಸೊ ಬೇಗ ಬಂದು ಕಲೆಕ್ಷನ್ಸ್ ಖಾಲಿ ಆಗಕ್ಕೆ ಮುಂಚೆನೆ ತಗೊಂಡ್ರೆ ನಿಮ್ಗೆ ಎಲ್ರಿಗೂ ಚೆನ್ನಾಗಿ. ಪ್ರೆಷರ್ ಇರೋರಿಗೆ ಮಾತ್ರ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ. ವರ್ಕ್ ಪ್ರೆಷರ್ ಹೊರಗಡೆ ಎಲ್ಲ ವರ್ಕಿಗೆ ಹೋಗ್ತೀರಾ, ಮನೇಲಿ ಇವೆಲ್ಲ ಪ್ರಿಪೇರ್ ಮಾಡೋಕ್ಕಾಗಲ್ಲ ಅಂದವರಿಗೆ ರೆಡಿಯಾಗಿ ಸಿಗೋದನ್ನು ಹೋಗಿ ಹಾಕ್ಬೋದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ನೋಡಿ. ಸೊ ನೆಕ್ಸ್ಟ್ ಬಂದು ಲಕ್ಷ್ಮಿ. ನಿಮ್ಗೆ ಇವಾಗ ಸ್ಯಾರಿ ಡ್ರಾಪ್ ಮಾಡೋಕ್ಕೆಲ್ಲ ಆಗಲ್ಲ ಅನ್ನೋರು ತುಂಬಾ ಜನ ಇರ್ತೀರಾ. ಸೊ ನಮ್ಗೆ ಟೈಮ್ ತಗೊಳುತ್ತೆ, ಅದನ್ನೆಲ್ಲ ಹಾಕಕ್ ಆಗಲ್ಲ ಅನ್ನೋರು. ಸೊ ರೆಡಿಯಾಗಿ ಪ್ರಿಪೇರ್ ಆಗಿರೋದು, ಒಳಗಡೆ ಕಳಶ ಕೂಡ ಇದೆ. ಸೊ ಫುಲ್ ಪ್ರಿಪೇರಿಂಗ್ ಇರುತ್ತೆ. ನಿಮ್ಗೆ ಸ್ಯಾರಿ ವೇರ್ ಮಾಡೋಕ್ಕಾಗಿಲ್ಲ ಅಂದಾಗ ಮಡ್ಲಕ್ಕಿ ಜೊತೆ ನೀವು ಸ್ಯಾರಿ ಇಟ್ಟು ಪೂಜೆ ಮಾಡ್ಬೋದು. ಜಸ್ಟ್ ಇದಕ್ಕೆ ಡೆಕೋರೇಷನ್ ಮಾಡಿದ್ರೆ ಸಾಕು. ಕಳಸನೂ ಕೂಡ ರೆಡಿ ಇದೆ. ಅದ್ರ ಮೇಲೆ ತೆಂಗಿನಕಾಯಿ ಇಟ್ಟು ನೀವು ಮುಖ ಹಾಕಿದ್ರೆ ಇನ್ಸ್ಟೆಂಟ್ ಆಗಿ ಬೇಗ ವರಮಹಾಲಕ್ಷ್ಮಿ ಪೂಜೆ ಮಾಡಿ ಡ್ಯೂಟಿಗೆ ಹೋಗೋರೆಲ್ಲ ಆರಾಮ್ಸೆ ಮಾಡ್ಕೊಳ್ಬೋದು. ಲೋಟಸ್ ನೋಡಿ ಎಷ್ಟು ಸಖತ್ತಾಗಿದೆ, ನೋಡಕ್ಕೇನೆ ಮಸ್ತ್ ಆಗಿದೆ. ಸೊ ಇದೆಲ್ಲ ಇವಾಗ ಒಳ್ಳೆ ಕಲೆಕ್ಷನ್ಸ್ ಇದೆ ನಮ್ಮ ಹತ್ರ. ಎಲ್ಲ ಕಲರ್ಸ್ ಅಲ್ಲಿ ಬಂದಿದೆ. ಇದು ಲಾವೆಂಡರ್ ಗ್ರೀನ್ ಮಿಕ್ಸ್ ಇದೆ. ಸೊ ಸೇಮ್ ಅದೇ ತರ ರೆಡ್ ಅಂಡ್ ಗ್ರೀನ್ ಅಲ್ಲಿ ಇದೆ. ನಿಮಗೆ ಯಾವ್ದು ಬೇಕಾಗುತ್ತೆ ಅದನ್ನ ತಗೋಬಹುದು. ಎಲ್ಲ ಕಲೆಕ್ಷನ್ಸ್ ಬಂದಿದೆ, ತುಂಬಾ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಯೂಸ್ ಮಾಡಿದ್ಮೇಲೆ ಈ ತರ ಮಾಡಿ ಮತ್ತೆ ಫೋಲ್ಡಿಂಗ್ ಮಾಡಿ ತೆಗೆದಿಡ್ಬೋದು. ಇದನ್ನ ಮತ್ತೆ ರೀಯೂಸ್ ಮಾಡ್ಬೋದು, ಇಯರ್ಲಿ ಯೂಸ್ ಮಾಡ್ಬೋದು. ಎಲ್ಲ ಮತ್ತೆ ಯೂಸ್ ಆಗೋ ಅಂತ ಪ್ರಾಡಕ್ಟ್ ಇರೋದು ನಮ್ಮ ಹತ್ರ. ಯಾವ್ದು ಏನು ವೇಸ್ಟ್ ಆಗೋ ಅಂತದಿಲ್ಲ. ಲೋಟಸ್ ಡಿಸೈನ್ ಅಲ್ಲಿ ಮಾಡಿರೋಂಥದ್ದು ಸಿಲ್ವರ್ ಕೋಟಿಂಗ್ ಇರುತ್ತೆ, ಬಟ್ ಸಿಲ್ವರ್ ಅಲ್ಲ ಇದೆ. ಇದನ್ನ ನಾವು ಡೆಕೋರೇಷನ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತೀವಿ. ಇದ್ರೊಳಗಡೆ ಮತ್ತೆ ಇದೇ ತರ ಫ್ಲವರ್ ಬರುತ್ತೆ ಆರ್ಟಿಫಿಷಿಯಲ್. ಸೊ ಇದನ್ನ ಹಾಕಿ ನಾವು ಲಕ್ಷ್ಮಿ ಏನು ವಿಗ್ರಹ ಎಲ್ಲ ರೆಡಿ ಮಾಡಿರ್ತೀವಿ ಅದ್ರ ಮುಂದೆ ಜಸ್ಟ್ ಡೆಕೋರೇಷನ್ಗೋಸ್ಕರ ಇಡ್ತಾರೆ ಇದನ್ನ, ಬೇರೆ ಏನಿದ್ರು. ಮತ್ತೆ ಇದ್ರೊಳಗಡೆ ಹಣ್ಣೆಲ್ಲ ಹಾಕಿ ದೇವ್ರ ಮುಂದೆ ಇಡ್ಬೋದು, ಅದಕ್ಕೂ ಕೂಡ ಯೂಸ್ ಆಗುತ್ತೆ. ಸೊ ನಾವು ಯಾವ ತರ ಯೂಸ್ ಮಾಡ್ಕೋತೀವಿ ಅದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಬಂದು ನೀವು ದೇವ್ರ ಮುಂದೆ ಎಲ್ಲ ಅಲಂಕಾರ ಮಾಡಬೇಕಾದ್ರೆ ಒಂದು ಏನಂತಾರೆ ಆಪಲ್ಸ್ ಇರ್ಬೋದು, ಪೈನಾಪಲ್ ಇರ್ಬೋದು, ಅದನ್ನೇನಾದ್ರೂ ಹಾಕಿಡಕ್ಕಾದ್ರೆ ಇದು ಇಂಡಿವಿಜುವಲ್ ಆಗಿ ಸಿಗುತ್ತೆ. ಸೊ ಈ ತರದ್ದು ಪಾಟ್ ಟೈಪ್ ಸಿಗುತ್ತೆ ಇಂಡಿವಿಜುವಲ್ ಆಗಿ. ಇದನ್ನ ಕೂಡ ಯೂಸ್ ಮಾಡ್ಕೋಬಹುದು. ಇದೆಲ್ಲ ಜಸ್ಟ್ ಡೆಕೋರೇಷನ್ಗೋಸ್ಕರ ಯೂನಿಕ್ ಆಗಿ ಕಾಣಲಿ, ಚೆನ್ನಾಗಿ ಕಾಣಲಿ ಅಂತ ಯೂಸ್ ಮಾಡೋದು. ಇದನ್ನೆಲ್ಲ ಸೇಮ್ ಅಲ್ಲಿ ಏನ್ ತೋರಿಸ್ತೆ ಅದೇನೆ. ಲೋಟಸ್, ಲಕ್ಷ್ಮಿ, ಇದನ್ನ ನಾವು ಇಲ್ಲಿ ಜಸ್ಟ್ ಅಡ್ವರ್ಟೈಸ್ಗೋಸ್ಕರ ಇದನ್ನ ರೆಡಿ ಮಾಡಿಟ್ಟಿದ್ದೀವಿ. ಸೊ
ಸೊ ನೀವು ಲಕ್ಷ್ಮಿ ವಿಗ್ರಹ ಕೂರ್ಸಕ್ಕೆ ಮಣೆ ಅದು ಇದು ಏನೇನೋ ಯೂಸ್ ಮಾಡೋದಕ್ಕಿಂತ ನಮ್ಮ ಹತ್ರನೇ ಸಿಲ್ವರ್ ಕೋಟಿಂಗ್ ಅಲ್ಲಿ ಮಣೆಗಳೆಲ್ಲ ಸಿಗುತ್ತೆ. ಎಲ್ಲ ಸೈಜಲ್ಲೂ ಸಿಗುತ್ತೆ ನಿಮ್ಗೆ, ಯಾವ ಇಂಚಲ್ಲಿ ಬೇಕು ಅದೆಲ್ಲ ಸಿಗುತ್ತೆ. ಆರ್ಟಿಫಿಷಿಯಲ್ ಬನಾನಾ ಕೂಡ ಸಿಗುತ್ತೆ. ಸೇಮ್ ಆಸ್ ಯೂಶಲ್ ಅದೇ, ಇಲ್ಲೆಲ್ಲ ಫುಲ್ ಮಣೆಗಳೇ ಇರೋದು. ಟೇಬಲ್ಗಳು ಇದರಲ್ಲಿ ಬಾಕ್ಸ್ ಟೈಪ್ ಅಲ್ಲಿ, ಇದು ಬಾಕ್ಸ್ ಟೈಪ್ ಇದೆ, ಇದು ಸ್ವಲ್ಪ ಲೆಂತ್ ಜಾಸ್ತಿ ಬರುತ್ತೆ. ಇದು ಎಲ್ಲ ಕಲರ್ಫುಲ್ ಲಕ್ಷ್ಮಿ, ಎಲ್ಲ ವೆರೈಟೀಸ್, ಎಲ್ಲ ಸೈಜಲ್ಲೂ ನಿಮಗೆ ಲಕ್ಷ್ಮಿ ಅವೈಲಬಲ್ ಇದೆ. ಸೊ ಯಾವ್ಯಾವ ಕಲರ್ ಬೇಕು ನೀವು ತಗೋಬಹುದು, ಎಲ್ಲ ಸೈಜಲ್ಲೂ ಸಿಗುತ್ತೆ. ಓಕೆನಾ? ಇನ್ನೂ ಇಲ್ಲಿದೆ ತುಂಬಾ ಕಲೆಕ್ಷನ್ಸ್ ಇದೆ. ಇನ್ನು ಏನೇನಕ್ಕೆ ಯೂಸ್ ಮಾಡ್ತೀವಿ ಅನ್ನೋ ವೆರೈಟೀಸ್ ಕೂಡ ನಾನು ಹಂಗೆ ಹೇಳ್ತಾ ಹೋಗ್ತೀನಿ ನಿಮಗೆ. ಸೊ ಇದು ಬಂದು ನೀವು ಬಾಳೆಕಂದು ತಗೊಬರ್ತೀರಾ ಅಲ್ವಾ, ಸೊ ಅದಕ್ಕೆ ಸ್ಟಾಂಡಿಂಗ್ ಕಲರ್ ಇದೆ. ಒಂದಕ್ಕಿಂತ ಒಂದು ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ ನೋಡಿ, ಕಲರ್ ವೈಸ್ ಇದೆ. ಮತ್ತೆ ಅದರಲ್ಲಿ ಬಟರ್ಫ್ಲೈ ಪಿಕ್ಚರ್ಸ್ ಎಲ್ಲ ಬಂದಿದೆ, ಇದು ಚೆನ್ನಾಗಿದೆ. ನೆಕ್ಸ್ಟ್ ಬಂದು ನೀವು ಇದು ಏನಪ್ಪಾ ಅಂತ ಯೋಚನೆ ಮಾಡ್ತಿದ್ದೀರಾ, ಇದು ಬಂದು ಕಲ್ ಸೈಡ್ ಲಕ್ಷ್ಮಿ ಕೂರ್ಸಕ್ಕೆ ಸ್ಟಾಂಡ್ ರೆಡಿ ಬರುತ್ತೆ. ಸೊ ಇದು ತುಂಬಾ ಈಸಿಯಾಗಿ ನೀವು ಡ್ರಾಪ್ ಮಾಡ್ಬೋದು. ಸ್ಯಾರಿನ ಕೆಳಗಡೆ ಒಂದು ಕೊಡ ಇಟ್ಟು ಅದ್ರ ಮೇಲೆ ಇನ್ನೊಂದು ಚಂಬಿಟ್ಟು ನೀವು ರೆಡಿ ಮಾಡ್ತೀರಲ್ಲ, ಸೊ ಇದಾದ್ರೆ ಸಾಕು, ಒಂದೇ ಕಳಶ ಇಟ್ಟು ನೀವು ಬೇಗ ರೆಡಿ ಮಾಡೋದು, ಬೇಗ ಪ್ರಿಪೇರ್ ಆಗುತ್ತೆ. ಸೊ ರೆಡಿ ಆಗಿರೋ ಅಂತ ನಮ್ಮ ಹತ್ರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡೋದು ಜಸ್ಟ್ ಅದು ಡೆಕೋರೇಷನ್ಗೋಸ್ಕರ ಅಷ್ಟೇ ಯೂಸ್ ಮಾಡೋದು, ಲುಕ್ ಚೆನ್ನಾಗಿ ಬರುತ್ತೆ ಅಂತ. ಸೊ ಅದೇ ತರ ಸ್ಟಾಂಡಿಂಗ್ಸ್ ನೋಡಿ, ಇಲ್ಲಿ ತುಂಬಾ ಇದೆ. ಸ್ವಲ್ಪ ವೆಯ್ಟ್ ಜಾಸ್ತಿ ಇರೋದೆಲ್ಲ ಇದೆ. ಸಿಲ್ವರ್ ಕೋಟಿಂಗ್ ಅಲ್ಲಿ ಬರುತ್ತೆ, ಇದು ಸ್ವಲ್ಪ ಗೇಜ್ ಜಾಸ್ತಿ ಇರುತ್ತೆ. ನಿಮ್ಗೆ ಏನೂ ಆಗ್ಬಾರ್ದು, ಲಕ್ಷ್ಮಿ ಚೆನ್ನಾಗಿ ಬರಲಿ ಅಂತ ಅಂದ್ಬಿಟ್ಟು ಯೂಸ್ ಮಾಡಕ್ಕೆ. ಅದರಲ್ಲೇ ಕಡಿಮೆ ರೇಟ್ ಇಲ್ಲಿ ಸ್ಟ್ಯಾಂಡ್, ಸ್ವಲ್ಪ ಅದು ಕ್ವಾಲಿಟಿ ವೈಸ್ ಇರುತ್ತೆ, ಸ್ವಲ್ಪ ಡೆಕೋರೇಷನ್ ಜಾಸ್ತಿ ಮಾಡಿರ್ತಾರೆ, ಅಷ್ಟು ಅದೊಂಥರ ಯೂನಿಕ್ ಆಗಿರುತ್ತೆ. ಇದು ಗೋಲ್ಡ್ ಫಿನಿಶಿಂಗ್ ಅಲ್ಲಿ ಬಂದಿರುತ್ತೆ. ಇದೆಲ್ಲ ಜಸ್ಟ್ ನಿಮಗೆ 280-300 ರುಪೀಸ್ ಅಲ್ಲೇ ಅವೈಲಬಲ್ ಇದೆ. ಇದು ಕೂಡ ಬಾಳೆಕಂದ ಹಾಕೋಂಥ ಸ್ಟ್ಯಾಂಡ್. ಸೊ ಇವಾಗ ನೋಡಿ, ಇಲ್ಲಿ ಹಣ್ಣು ಫ್ರೂಟ್ಸ್ ಎಲ್ಲ ಹಾಕಿ ನೀವು ಇಡಕ್ಕೆ ಪ್ಲೇಟ್ಸ್, ಮತ್ತೆ ರಿಟರ್ನ್ ಗಿಫ್ಟ್ ಕೂಡ ಯೂಸ್ ಮಾಡ್ಬೋದು. ಎರಡು ತರ ಯೂಸ್ ಆಗುತ್ತೆ ಇದು. ಒಂದು ನೀವು ಆಪಲ್ ಏನೇನು ಫ್ರೂಟ್ಸ್ ತಗೋತೀರಾ ಅದನ್ನ ಇಡಕ್ಕಾಗುತ್ತೆ, ಇನ್ನೊಂದು ರಿಟರ್ನ್ ಗಿಫ್ಟ್ ಆಗುತ್ತೆ. ಸೊ ಇಷ್ಟು ಕೂಡ ನಮ್ಮ ಹತ್ರ ಒಂದೇ ಕಡೆ ಅವೈಲಬಲ್ ಇದೆ. ಸೊ ಅಡ್ರೆಸ್ ಬಂದು ಕನಸು ಮೇಕಪ್ ಸ್ಟುಡಿಯೋ. ಇನ್ನು ಮಿಕ್ಕಿದ್ದನ್ನ ನಮ್ಮ ನಿಶಿತಾ ಮೇಡಮ್ ಅವರಿಗೆ ಹಾಕಿದೆ. ಸೊ ಇದನ್ನೆಲ್ಲ ನೋಡಿದ್ರೆ ಇವಾಗ ವರಮಹಾಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು ಏನೇನ್ ಬೇಕು ಎಲ್ಲ ಸಾಮಗ್ರಿಗಳು ಒಂದೇ ಕಡೆ ಸಿಗುತ್ತೆ ಅಂತ ನಾನು ನಿಮಗೆ ಇವಾಗ ಹೇಳಿದೀನಿ. ನೆಕ್ಸ್ಟ್ ಏನಪ್ಪಾ ಅಂತ ಅಂದ್ರೆ, ರಕ್ಷಾಬಂಧನ ಇರೋದ್ರಿಂದ ನಮ್ಮ ಹತ್ರ ರಾಖಿಗಳು ಕೂಡ ಅವೈಲಬಲ್ ಇದೆ. ವೆರೈಟೀಸ್ ಇದೆ, ತುಂಬಾ ಕಲೆಕ್ಷನ್ಸ್ ಇದೆ, ಒಂದಕ್ಕಿಂತ ಒಂದು ಕಲೆಕ್ಷನ್ಸ್ ಇದೆ. ಇನ್ನೂ ಕೂಡ ಬಂದಿದೆ ಸ್ಟಾಕು, ಅದನ್ನೆಲ್ಲ ಓಪನ್ ಮಾಡಿ ನಾಳೆ ಎಲ್ಲ ಡಿಸ್ಪ್ಲೇ ಕೊಡ್ತೀವಿ. ನೀವು ಬಂದ್ರೆ ನಾಳೆಯಿಂದಾನೇ ಸ್ಟಾರ್ಟ್ ಮಾಡ್ಕೋಬಹುದು. ತುಂಬಾ ಜನ ಪಾರ್ಸಲ್ ಹಾಕೋರು ಇರ್ತೀರಾ, ಬ್ರದರ್ಸ್ ಎಲ್ಲ ಹೊರಗಡೆ ಇರ್ತಾರೆ, US ಅಲ್ಲಿ ಇರ್ತಾರೆ, ಔಟ್ ಆಫ್ ಸ್ಟೇಟ್ ಇರ್ತಾರೆ, ಅಂತವ್ರಿಗೆಲ್ಲ ನೀವು ಕೊರಿಯರ್ ಮಾಡ್ಬೇಕು ಅಂತಂದ್ರೆ ಇವಾಗಲೇ ಬಂದು ಬೈ ಮಾಡಿ. ಎಲ್ಲಾ ಕಲೆಕ್ಷನ್ಸ್ ಇಟ್ಟಿದೀವಿ ನಮ್ಮ ಸ್ಟುಡಿಯೋದಲ್ಲಿ. ಡಿಸೈನ್ಸ್ ಆಗ್ಲಿ ಕಲೆಕ್ಷನ್ಸ್ ಆಗ್ಲಿ ಒಂದ್ರ ಮೇಲೆ ಒಂದು ತುಂಬಾ ಚೆನ್ನಾಗಿದೆ. ನೀವು ಪರ್ಚೇಸ್ ಮಾಡೋದಾದ್ರೆ ಅವೈಲೇಬಲ್ ತುಂಬಾ ಚೆನ್ನಾಗಿದೆ ನೋಡಿ. ಕಮ್ಮಿ ಪ್ರೈಸ್ ಅಲ್ಲೂ ಇದೆ, ಒಂದು ಚೆನ್ನಾಗಿದೆ, ಕಮ್ಮಿ ಪ್ರೈಸ್ ಅಲ್ಲೂ ಇದೆ ನೋಡಿ, ನೋಡಬಹುದು ಒಂದ್ಸಲ. ಸೊ ಇದ್ರ ಅಡ್ರೆಸ್ ಬಂದು ಕನಸು ಮೇಡಮ್ ಅವರೇ ಹೇಳ್ತಾರೆ. ಅದೇ ಶಾಪ್ ಅಡ್ರೆಸ್ ಬಂದು ಕನಸು ಮೇಕಪ್ ಸ್ಟುಡಿಯೋ ನಿಯರ್ ಸನ್ಮಾನ್ ಹೋಟೆಲ್. ಸೊ ಪಕ್ಕದಲ್ಲೇ ಇದೆ, ಮತ್ತೆ ಹೆನ್ನಾರ್ ಸರ್ಕಲ್ಗೆ ನಿಯರ್ ಇದೆ, ಮಾರ್ಕೆಟಿಗೂ ಕೂಡ ನಿಯರ್ ಆಗುತ್ತೆ, ಮತ್ತೆ ಸಿಟಿ ಸೆಂಟ್ರಲ್ ಇದೆ. ಥ್ಯಾಂಕ್ ಯು. ಸೊ ನಿಮ್ಗೆ ಇಷ್ಟೆಲ್ಲ ಕಲೆಕ್ಷನ್ಸ್ ಬೇಕು ಅಂದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಐಟಮ್ಸ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದ್ರು ಬೇಕು ಅಂದ್ರೆ ಬೇಗ ಬಂದು ಕಲೆಕ್ಷನ್ಸ್ ಖಾಲಿ ಹೋಗಕ್ಕೂ ಮುಂಚೆ ಬಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.